ನೆನಪಿನಿಂದ ಆತ್ಮವನ್ನು ಪಾವನಗೊಳಿಸಿ ಸ್ವರ್ಗದ ಅಧಿಕಾರಿಗಳಾಗಿ. ಇಂದಿನ ಮುಖ್ಯ ಸಂದೇಶ: ಶಿವಬಾಬರ ನೆನಪೇ ಆತ್ಮದ ಮೇಲಿರುವ 63 ಜನ್ಮಗಳ ಕೊಳಕನ್ನು ತೊಳೆದು ಪಾವನ ಸ್ವರೂಪವನ್ನಾಗಿ ಮಾಡುತ್ತದೆ. ಇಂದಿನ ಜ್ಞಾನ ರತ್ನಗಳು: ಆತ್ಮವು ಪವಿತ್ರವಾದಾಗ ಮಾತ್ರ ಶಾಂತಿಧಾಮಕ್ಕೆ ಹಿಂತಿರುಗಲು ಸಾಧ್ಯ. ದೇಹಾಭಿಮಾನವೇ ಎಲ್ಲ ದುಃಖಗಳ ಮೂಲ. ಆತ್ಮಾಭಿಮಾನವೇ ಸುಖದ ದ್ವಾರ. ಶಿವಬಾಬರ ನೆನಪು ಆತ್ಮವನ್ನು ಚಿನ್ನಕ್ಕಿಂತಲೂ ಶುದ್ಧಗೊಳಿಸುತ್ತದೆ. ಈ ಹಳೆಯ ಕಲಿಯುಗದ ಪ್ರಪಂಚ ಅಂತ್ಯಕ್ಕೆ ಬಂದಿದೆ. ಹೊಸ ಸ್ವರ್ಗ ಸಿದ್ಧವಾಗಿದೆ. ತಂದೆಯ ಶ್ರೀಮತವೇ ಶ್ರೇಷ್ಠ ಪದವಿಯ ಗುಟ್ಟು. ವಿಷ ಅಂದರೆ ವಿಕಾರ ಬಿಟ್ಟು ಜ್ಞಾನಾಮೃತವನ್ನು ಸ್ವೀಕರಿಸಬೇಕು. ಸ್ವರ್ಗಕ್ಕೆ ಹೋಗುವ ಟಿಕೆಟ್ ಯೋಗ ಮತ್ತು ಪವಿತ್ರತೆ. 63 ಜನ್ಮಗಳ ದೇಹಾಭಿಮಾನವನ್ನು ಈ ಒಂದು ಜನ್ಮದಲ್ಲೇ ಮುಗಿಸಬೇಕು. ತಂದೆಯನ್ನು ನೆನಪಿಸುವ ಪ್ರತಿ ಕ್ಷಣವೂ ಆತ್ಮವನ್ನು ಪ್ರಕಾಶಮಾನಗೊಳಿಸುತ್ತದೆ. ಸಹನೆ ಮತ್ತು ಸರಳತೆ ದೇವತಾ ಜೀವನದ ಆಭರಣಗಳು. ಸರಳ ಸ್ವಭಾವ ಮಾಡಿಕೊಳ್ಳಿ. ಸಾರಾಂಶ ಇಂದು ಶಿವಬಾಬಾ ತಿಳಿಸುತ್ತಾರೆ: ಮಕ್ಕಳೇ, ಹಳೆಯ ಪ್ರಪಂಚದ ಮೋಹವನ್ನು ಬಿಡಿ. ನಿಮ್ಮ ನಿಜವಾದ ಮನೆ ಶಾಂತಿಧಾಮವಾಗಿದೆ. ನನ್ನ ನೆನಪಿನಲ್ಲಿ ಇರಿ. ನಿಮ್ಮ ಆತ್ಮದಲ್ಲಿರುವ ಎಲ್ಲ ಕೊಳಕು ದೂರವಾಗುತ್ತದೆ. ಈ ಅಂತಿಮ ಜನ್ಮದಲ್ಲಿ ಪೂರ್ಣ ಆಸ್ತಿಯನ್ನು ಪಡೆದು ಸ್ವರ್ಗದ ಮಾಲೀಕರಾಗಿರಿ. ಜೀವನ ಪಾಠ: ನೆನಪು ಹೆಚ್ಚಿದಂತೆ ಕೊಳಕು ಕಡಿಮೆಯಾಗುತ್ತದೆ. ಕೊಳಕು ಕಡಿಮೆಯಾದಂತೆ ಪವಿತ್ರತೆ ಹೆಚ್ಚುತ್ತದೆ. ಪವಿತ್ರತೆ ಹೆಚ್ಚಾದಂತೆ ಸ್ವರ್ಗದ ಅಧಿಕಾರ ಸಿಗುತ್ತದೆ. ಇಂದಿನ ಧಾರಣೇತಿ ಧರ್ಮ. ನಾನು ಆತ್ಮನು. ನಾನು ಶಿವಬಾಬರ ಮಗ ಅಥವಾ ಮಗಳು. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸಹನಶೀಲನಾಗಿರುತ್ತೇನೆ. ಬುದ್ಧಿಯನ್ನು ವ್ಯರ್ಥ ವಿಚಾರಗಳಲ್ಲಿ ಅಲೆಯಲು ಬಿಡುವುದಿಲ್ಲ. ಇಂದಿನ ವರದಾನ ಸರಳ ವಿವರಣೆ: ನಿಮ್ಮ ಪ್ರತಿಯೊಂದು ಚಿಂತನೆ, ಮಾತು ಮತ್ತು ಕಾರ್ಯವು ಇತರರಿಗೆ ಪ್ರೇರಣೆಯಾಗುವಂತೆ ಶ್ರೇಷ್ಠ ಜೀವನ ನಡೆಸಿರಿ. ಆಗ ನಿಮ್ಮ ಜೀವನವೇ ನೆನಪಿನ ಸ್ಮಾರಕವಾಗುತ್ತದೆ. ಇಂದಿನ ಸ್ಲೋಗನ್: ಸಹನಶೀಲತೆ ಸತ್ಯತೆಯ ಶಕ್ತಿ, ಸರಳತೆ ದೇವತ್ವದ ಗುರುತು. ನೆನಪೇ ಆತ್ಮದ ಶುದ್ಧೀಕರಣ, ಸಹನೆಯೇ ದೇವತ್ವದ ಅಲಂಕಾರ. ಮುರಳಿಯ ಮುಖ್ಯ ನೈತಿಕ ಸಂದೇಶಗಳು: ಶಿವಬಾಬರ ನೆನಪಿನಲ್ಲಿ ಇರುವುದು ಆತ್ಮವನ್ನು ಪವಿತ್ರಗೊಳಿಸುವ ಅತ್ಯಂತ ಸುಲಭ ಮಾರ್ಗ. ದೇಹಾಭಿಮಾನವನ್ನು ಬಿಟ್ಟು ಆತ್ಮಾಭಿಮಾನದಲ್ಲಿ ಬದುಕಿದಾಗ ನಿಜವಾದ ಸುಖ ಸಿಗುತ್ತದೆ. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸಹನಶೀಲರಾಗಿರುವವರು ವಿಜಯಿಗಳಾಗುತ್ತಾರೆ. ವ್ಯರ್ಥ ಚಿಂತನೆಗಳನ್ನು ಬಿಟ್ಟು ಜ್ಞಾನ ಮತ್ತು ಯೋಗದಲ್ಲಿ ಮನಸ್ಸನ್ನು
ಸ್ಥಿರಗೊಳಿಸಿ ಈ ಅಂತಿಮ ಜನ್ಮವನ್ನು ಅಮೂಲ್ಯ ಅವಕಾಶವೆಂದು ತಿಳಿದು ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಿ. ಸರಳತೆ, ಸತ್ಯತೆ ಮತ್ತು ಪವಿತ್ರತೆ ದೇವತೆಗಳ ನಿಜವಾದ ಆಭರಣಗಳಾಗಿವೆ. ಇಂದು ಮಾಡಿದ ಪುರುಷಾರ್ಥವೇ ನಾಳೆಯ ಸ್ವರ್ಗೀಯ ಭಾಗ್ಯವನ್ನು ನಿರ್ಮಿಸುತ್ತದೆ. ಒಂದು ಸಾಲಿನ ಮಾರಲ್ ನೈತಿಕತೆ. ಪ್ರತಿಕ್ಷಣ ಶಿವಬಾಬರ ನೆನಪಿನಲ್ಲಿ ಬದುಕಿ ಪ್ರತಿಯೊಂದು ಕರ್ಮವನ್ನು ಶ್ರೇಷ್ಠವಾಗಿಸಿ ಆತ್ಮವನ್ನು ಪಾವನಗೊಳಿಸಿ. ಇಂದಿನ ಪ್ರೇರಣೆ: ನೆನಪು ನನ್ನ ಶಕ್ತಿ, ಸಹನೆ ನನ್ನ ಅಲಂಕಾರ, ಪವಿತ್ರತೆ ನನ್ನ ಗುರುತು ಮತ್ತು ಸ್ವರ್ಗ ನನ್ನ ಗುರಿ. ನೆನಪಿನಿಂದ ಆತ್ಮದಲ್ಲಿರುವ ಕೊಳಕನ್ನು ತೆಗೆಯುತ್ತಾ ಹೋಗಿ. ಆತ್ಮವು ಯಾವಾಗ ಸಂಪೂರ್ಣ ಪಾವನವಾಗುತ್ತದೆಯೋ ಆಗ ಮನೆಗೆ ಹಿಂತಿರುಗಬಹುದು. ಪ್ರಶ್ನೆ: ಈ ಅಂತಿಮ ಜನ್ಮದಲ್ಲಿ ತಂದೆಯ ಯಾವ ಡೈರೆಕ್ಷನ್, ಆಜ್ಞೆ ಪಾಲನೆ ಮಾಡುವುದರಲ್ಲಿ ಮಕ್ಕಳ ಕಲ್ಯಾಣವಿದೆ? ಉತ್ತರ: ತಂದೆಯು ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈ ಅಂತಿಮ ಜನ್ಮದಲ್ಲಿ ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಿ. ಬುದ್ಧಿಯನ್ನು ಹೊರಗಡೆ ಅಲೆಯಲು ಬಿಡಬೇಡಿ. ವಿಷವನ್ನು ಬಿಟ್ಟು ಜ್ಞಾನಾಮೃತವನ್ನು ಕುಡಿಯಿರಿ. ಈ ಅಂತಿಮ ಜನ್ಮದಲ್ಲಿಯೇ ನೀವು 63 ಜನ್ಮಗಳ ಹಳೆಯ ಅಭ್ಯಾಸವನ್ನು ತೆಗೆದುಹಾಕಬೇಕಾಗಿದೆ. ಆದ್ದರಿಂದ ರಾತ್ರಿ ಹಗಲು ಪರಿಶ್ರಮ ಪಟ್ಟು ದೇಹಿ ಅಭಿಮಾನಿ ಅಂದರೆ ಆತ್ಮ ಅಭಿಮಾನಿ ಆಗಿ ಧಾರಣೆ ಮಾಡಿಕೊಳ್ಳುವ ಪಾಯಿಂಟ್ಸ್. ಮುಖ್ಯ ಸಾರ: ಆತ್ಮ ಅಭಿಮಾನಿಯಾಗುವ ಪರಿಶ್ರಮ ಈ ಒಂದು ಜನ್ಮದಲ್ಲಿ 63 ಜನ್ಮಗಳ ಹಳೆಯ ದೇಹಾಭಿಮಾನದ ಅಭ್ಯಾಸವನ್ನು ಅಳಿಸಿ ಹಾಕುವ ಪರಿಶ್ರಮ ಪಡಬೇಕು. ದೇಹಿ ಅಭಿಮಾನಿಯಾಗಿ ಸ್ವರ್ಗದ ಮಾಲೀಕರಾಗಬೇಕು. ವಜ್ರ ಸಮಾನ ಜನ್ಮದ ಮೌಲ್ಯ. ಈ ವಜ್ರ ಸಮಾನ ಉತ್ತಮ ಜನ್ಮದಲ್ಲಿ ತಮ್ಮ ಬುದ್ಧಿಯನ್ನು ಎಲ್ಲೂ ಅಲೆಯಲು ಬಿಡಬಾರದು. ಸತೋಪ್ರಧಾನರಾಗಬೇಕಾಗಿದೆ ಮತ್ತು ಪರಿಸ್ಥಿತಿಗಳನ್ನು ಸಹನೆ ಮಾಡಿಕೊಂಡು ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ವರದಾನ: ಭಗವಂತನ ವರದಾನ. ಸಾಕಾರ ತಂದೆಯ ಸಮಾನ ತಮ್ಮ ಪ್ರತಿಯೊಂದು ಕರ್ಮವನ್ನು ನೆನಪಾರ್ಥವನ್ನಾಗಿ ಅಂದರೆ ಸ್ಮರಣೀಯರವನ್ನಾಗಿ ಮಾಡುವಂತಹ ಆಧಾರ ಮೂರ್ತಿ ಹಾಗೂ ಉದ್ಧಾರ ಮೂರ್ತಿ ಭವ. ವಿವರಣೆ: ಹೇಗೆ ಸಾಕಾರ ತಂದೆಯು ತನ್ನ ಪ್ರತಿಯೊಂದು ಕರ್ಮವನ್ನು ನೆನಪಾರ್ಥ ಮಾಡಿದರೋ ಹಾಗೆ ತಾವೆಲ್ಲರೂ ತಮ್ಮನ್ನು ವಿಶ್ವ ಪರಿವರ್ತನೆಯ ಆಧಾರ ಮೂರ್ತಿ ಮತ್ತು ಉದ್ಧಾರ ಮೂರ್ತಿ ಎಂದು ತಿಳಿದು ನಡೆದಾಗ ಪ್ರತಿಯೊಂದು ಕರ್ಮವು ಶ್ರೇಷ್ಠವಾಗಿ ಬಿಡುತ್ತದೆ. ಅಂಥವರ ವೃತ್ತಿ ಮತ್ತು ದೃಷ್ಟಿಯಲ್ಲಿ ಸರ್ವರ ಕಲ್ಯಾಣದ ಭಾವನೆ ಇರುತ್ತದೆ. ಇದರಿಂದ ಅವರ ಪ್ರತಿ ಕರ್ಮವು ಸ್ಮರಣೀಯವಾಗುತ್ತದೆ. ಸ್ಲೋಗನ್ ಸಾರ: ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳುವುದಕ್ಕಾಗಿ ಸಹನಶೀಲರಾಗಿರಿ.
ಅವ್ಯಕ್ತ ಸೂಚನೆಗಳು ಸದಾ ಹರ್ಷಿತರಾಗಿರಲು, ಸಂತೋಷವಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ ಮತ್ತು ಸಹನಶೀಲರಾಗಿರಿ. ಈ ಸಹಜ ಯೋಗಿ ಜೀವನದಲ್ಲಿ ಒಂದು ವೇಳೆ ಕಷ್ಟಗಳ ಅನುಭವವಾದರೆ ಸಹಜವಾಗಿ ರಾಜ್ಯಭಾರ ಹೇಗೆ ಮಾಡಲು ಸಾಧ್ಯ? ಇಲ್ಲಿನ ಸಂಸ್ಕಾರವೇ ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ. ನೆನಪಿಡಿ, ನಿಮ್ಮ ನೆನಪಾರ್ಥವಾಗಿ ದೇವತೆಗಳ ಯಾವ ಚಿತ್ರಗಳನ್ನು ತಯಾರು ಮಾಡುತ್ತಾರೋ ಅವರ ಮುಖದಲ್ಲಿ ಸರಳತೆ ಅವಶ್ಯವಾಗಿ ಕಾಣಿಸುತ್ತದೆ. ಯಾರು ಸಹಜ ಪುರುಷಾರ್ಥಿಗಳಾಗಿರುತ್ತಾರೋ ಅವರ ಮನಸ್ಸು, ಮಾತು ಮತ್ತು ಕರ್ಮದಲ್ಲಿ ಸರಳತೆ ಇರುತ್ತದೆ. ಅವರಿಗೆ ಫರಿಷ್ತೆ ಅಂದರೆ ದೇವದೂತ ಎಂದು ಹೇಳಲಾಗುತ್ತದೆ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.